ಇನ್ನೊಂದು ವಿಷಯ ಹೇಳೋದ್ ಮರ್ತೇ ಬಿಟ್ಟಿದ್ದೆ ನೋಡು. ಆಮೇಲೆ ನಾಳೆ ನಿಮ್ಮ ಅತ್ತೆ ಮನೆಗೆ ಹೋಗುವಂತೆ. ಏನಜ್ಜಿ, ಅತ್ತೆ ಮನೆಗ? ಯಾವತ್ತೆ ಮನೆಗೆ? ಓ, ನೀನು ಊರ್ಗ್ ಹೋಗ್ತಾ ಇದೀಯಾ? ನಿನ್ ಜೊತೆ ನಾನು ಬರ್ಬೇಕಾ? ಏನಜ್ಜಿ ನೀನು ಬರದೇ ಯಾವಾಗ್ಲೂ ಅಪರೂಪಕ್ಕೆ ನಮ್ಮ ಮನೆಗ್ ಬಂದಿರ್ತೀಯ. ಬಂದಾಗ ಒಂದ್ ಸ್ವಲ್ಪ ದಿನ ಇದ್ದೋಗ್ಬೇಕು ತಾನೆ, ಅದನ್ ಬಿಟ್ಟು ಆಗ್ಲೇ ಊರ್ಗ್ ಹೋಗ್ತೀನಿ ಅಂತ ತಿಂತಿದೀಯಲ್ಲ. ಅಯ್ಯೋ, ಅದೇನ್ ಇಟ್ಕೊಂಡಿದ್ಯೋ ಆದಿತ್ಯ ನಿನ್ ತಲೆನಲ್ಲಿ? ಆ? ಅತ್ತೆ ಮನೆ ಅಂತಂದ್ರೆ ಗೀತಾ ಅವ್ರ ತವ್ರ ಮನೆ ಕಣೋ. ಯಪ್ಪ, ಅಲ್ಲಿಗ? ಅಜ್ಜಿ, ನಿಜವಾಗ್ಲೂ ನಿನ್ಗೆ ಹೇಳ್ತೀನಿ, ಅಲ್ಲಿ ನನ್ಗಂತೂ ಇರಕ್ ಆಗದೇ ಇಲ್ಲ ಕಣಜ್ಜಿ. ಅದಕ್ಕೆ ನಿನ್ನ ದಡ್ಡ ಅಂತ ಹೇಳೋದು. ನೋಡು, ಇಲ್ಲಿ ಗೀತಾ ಈ ತರ ಮಾತಾಡಿಸ್ದಂಗ್ ಓಡಾಡ್ಬೋದು. ಅಲ್ಲಿ ಅಪ್ಪನ ಮನೆಯಲ್ಲಿ ನಿಮ್ ವಿಚಾರ ಅವ್ರಿಗೆ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನಾದ್ರೂ ನಿನ್ ಜೊತೆ ಸಲಿಗೆಯಿಂದ ಇರ್ತಾಳ. ನೀನ್ ಅದನ್ನ ಯೂಸ್ ಮಾಡ್ಕೋಬೇಕು. ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ? ಅಯ್ಯೋ, ಹೌದಲ್ವಾ ಅಜ್ಜಿ? ಅಯ್ಯೋ, ನಾನು ಇದೆಲ್ಲಾನು ಯೋಚನೆನೇ ಮಾಡಿರ್ಲಿಲ್ಲ. ನಿನ್ ತಲೆ ಯೋಚನೆ ಎಲ್ಲಿಂದ ಬರ್ಬೇಕು? ತಲೆ ತುಂಬಾ ಬರೀ ಆನೆ ಲದ್ದಿನೇ ತುಂಬೈತೆ. ಅಜ್ಜಿ, ಏನಾದ್ರು ಅಂದ್ಯಾ? ಇಲ್ಲಪ್ಪ, ತುಂಬಾ ಕೆಲಸದಲ್ಲಿ ಬಿಸಿ ಇರ್ತೀಯಲ್ಲ, ಅದಕ್ಕೆ ಏನು ನೆನ್ಪಿರಲ್ಲ, ಯೋಚನೆ ಬರಲ್ಲ ಅಂತ ಅಂದೆ ಅಷ್ಟೇ. ಈ ಅಜ್ಜಿ ಏನ್ ಯಾವಾಗ್ಲೂ ವಟ 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 ಅಂತ ಬರೀ ಮಾತಾಡದ್ನೇ ಮಾತಾಡ್ತಾಳೆ ಅಂತ ಹೇಳ್ತೀರಾ? ಹಂಗೇನು ಅನ್ಕೋಬೇಡಿ ಕಣ್ರಪ್ಪ. ಯಾಕಂದ್ರೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳಿ ನಾನು ಆವಾಗಿಂದಾನು ಬರೀ ಮಾತಲ್ಲೇ ಬಂದ್ಬಿಟ್ಟಿದೀನಿ. ಅದಕ್ಕೆ ಒಂಚೂರ್ ಮಾತ್ ಜಾಸ್ತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಸರಿ, ಹೊರಡಜ್ಜಿ ನೀನು. ನಾನೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಇಲ್ಲಿ. ಆಹಾ, ನೋಡು, ಆಗ್ಲೇ ನನ್ನನ್ನೇ ಆಚೆ ತಳ್ತಾ ಇದೀಯಾ. ಇಷ್ಟೊತ್ತು ನಿನಗೆ ಸಹಾಯ ಮಾಡಕ್ಕೆ, ನಿನಗೆ ಅದು ಇದು ಐಡಿಯಾ ಕೊಡಕ್ಕೆ ನಾನ್ ಬೇಕಾಗಿತ್ತು. ಇವಾಗ ನಾನ್ ಬೇಡ ಅಲ್ವಾ? ಆಯ್ತು ಬಿಡಪ್ಪ, ಇಷ್ಟೇ ಅಲ್ವಾ? ಹೋಗ್ಲಿ ಬಿಡು. ಅಯ್ಯೋ ಅಜ್ಜಿ, ನೀ ನನ್ ಮುದ್ದು ಅಜ್ಜಿ. ನೀನು ಬೇಜಾರ್ ಮಾಡ್ಕೋಬೇಡ. ಆಮೇಲೆ ನಿನ್ಗೂ ಮೈಸೂರು ಪಕ್ಕು ಬಲ್ಗೆ ಹೂವ ತಂದು ಕೊಡ್ತೀನಿ. ಹೋಗೋಗು. ಅಯ್ಯೋ ಪೋಲಿ ನನ್ ಮಗ್ನೆ, ಎಂತ ಮಾತಾಡ್ತೀಯ ನೋಡು. ಹೋಗಪ್ಪ. ಅಯ್ಯೋ ಅಜ್ಜಿ, ನಿಂತ್ಕೊಳ್ಳಜ್ಜಿ. ಯಾಕಜ್ಜಿ ಹಂಗ್ ಓಡೋಗ್ಬಿಟ್ಟೆ? ಗಿಫ್ಟ್ ಏನೋ ತಂದಿಟ್ಟೆ. ಈ ಗಿಫ್ಟ್ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಸರಿ. ಅದೊಂದು ಲೆಟ್ರ್ ಬರ್ತಿದ್ದೀನಲ್ಲ, ಆ ಲೆಟ್ರ್ ಇಡ್ತೀನಿ ನೋಡೋಣ. ಲೆಟ್ರಲ್ಲಿ ನನ್ ಮನ್ಸಲ್ಲಿರೋ ಮಾತೆಲ್ಲ ಬರ್ತಿದ್ದೀನಿ. ಅಪ್ಪ ದೇವ್ರೆ, ಈ ಲೆಟ್ರು ಓದ್ತಿದ್ದಂಗೆ ಅವಳಿಗೆ ನನ್ನ ಪ್ರೀತಿ ಹುಟ್ಟೋ ತರ ಮಾಡಪ್ಪ ದೇವ್ರೆ. ನಿನ್ ದೇವಸ್ಥಾನಕ್ ಬಂದ್ಬಿಟ್ಟು 101 ತೆಂಗಿನಕಾಯಿ ಹೊಡಿತೀನಿ ನೋಡು. ಸರಿ ಸರಿ, ಅಲ್ಲೇ ಹಿಂದೆ ಬಚ್ಚಿಟ್ಕೊಂಡು ನೋಡೋಣ. ಇದೇನಿದು? ಯಾರೋ ಇಲ್ಲಿ ಗಿಫ್ಟ್ ಬಾಕ್ಸ್ ಇಟ್ಟಿದಾರಲ್ಲ. ದೀಪ್ತಿ ಏನಾದ್ರು ತಗೊಂಬಂದಿಟ್ಟಿರ್ಬೋದಾ? ದೀಪ್ತಿ ಇಷ್ಟೊತ್ತವರೆಗೂ ನನ್ನ ಜೊತೆನಲ್ಲೇ ಇದ್ಲಲ್ಲ. ನೋಡೋಣ ತಡಿ. ನನ್ನ ಪ್ರೀತಿಯ ಮಡದಿ ಗೀತಾಳಿಗೆ. ಇದೇನಿದು? ಆದಿತ್ಯ ಅವ್ರು ಬರ್ತಿರೋದಾ? ನೋಡೋಣ, ಮುಂದೆ ನೋಡೋಣ. ಏನೆಂದು ಬಣ್ಣಿಸಲಿ ನಿನ್ನ ಸೌಂದರ್ಯ, ಆಹಾ ಅದು ಅದ್ಭುತ. ಏನೆಂದು ಬಣ್ಣಿಸಲಿ ನಿನ್ನ ಆ ಸೌಂದರ್ಯ ಅದ್ಭುತ, ನಿನ್ನ ನಗು ಅತ್ಯದ್ಭುತ. ವಾವ್, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನೀ ಬರಲು ನನ್ನ ಬಾಳಲ್ಲಿ ಅದು ತಂಗಾಳಿ, ನೀನು ಇರದ ಈ ಬಾಳಲ್ಲಿ ಅದು ಬರೀ ಗಾಳಿ. ಗೀತಾ, ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೀನ್ ಯಾಕೆ ನನ್ನನ್ನು ದೂರ ಮಾಡ್ತಾ ಇದೀಯಾ? ನಾನು ಮಾಡಿರೋ ಒಂದೇ ಒಂದು ತಪ್ಪನ್ನ ಕ್ಷಮಿಸಿ ನನ್ನನ್ನು ನಿನ್ ಗಂಡನಾಗ ಸ್ವೀಕರಿಸಬಾರ್ದಾ? ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ. ನೀನೇ ನನಗೆಲ್ಲ. ಪ್ಲೀಸ್ ನನ್ನ ಕ್ಷಮಿಸು. ಹಾಗೆ ನನ್ನನ್ನು ಮೊದಲಿನ ತರ ಪ್ರೀತಿಸು. ಐ ಲವ್ ಯು ಗೀತಾ. ವಾವ್, ಆದಿತ್ಯ ಅವ್ರು ಇಷ್ಟೊಂದು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟೊಂದು ಕವಿತೆ ಎಲ್ಲ ಬರೆದ್ಬಿಟ್ಟಿದ್ದಾರೆ. ಕೆಳಗಡೆ ಏನೋ ಬರ್ತಿದಾರಲ್ಲ. ಬಯಸಿದೆ ನಾ ನಿನ್ನನ್ನು, ಬದಲಾಯಿಸಿದೆ ನೀ ನನ್ನನ್ನು, ನೀ ಹೇಳಿದೆ ಮಾತೊಂದನು, ನಾನಾದೆ ನಿನ್ನವನು. ವಾ, ಏನೋ ಒಂಥರ ಖುಷಿ ಆಗ್ತಿದೆಯಲ್ಲ. ಇದೆಲ್ಲ ನನಗೆ ಇದೆ ಹೊಸ್ತು. ನಿನ್ನ ಲಜ್ಜೆ ಒಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನ ಒಂದು ಸಾಹಿತ್ಯದಂತೆ, ಅದು ನನ್ನ ಅಂತರಾಳ. ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೆ ಗಟ್ಟಿ ಮೇಳ. ಮಾತೊಂದು ಸಾಕು ಈ ಹೃದಯ ಸೋತು ಮರೆಯುವುದು ಹಗಲು ಇರುಳ. ರೀ, ಎಲ್ಲಿದ್ದೀರಾ ನೀವು? ಇಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು. ಹೊರಗಡೆ ಬನ್ನಿ. ಸಾಗರಿಯೇ ಸಾಗರಿಯೇ ಕಿರುನಗೆಯ ಕಿನ್ನರಿಯೇ, ಹಾಡುಬ ಅಂತಾನೆ ಕುಡುಬ ಅಂತಾನೆ, ಹಾಡಿ ಕೂಡಿ ಕಳೆದು ಲವ್ ಯು ಅಂತಾನೆ. ಗೀತಾ, ನೀನ್ ನನ್ನ ಕ್ಷಮಿಸಿದೀಯಾ? ರೀ, ನಾನ್ ನಿಮ್ಮನ್ನ ತಪ್ಪಿತಸ್ಥ ಅಂತ ಅನ್ಕೊಂಡಿದ್ರೆ ತಾನೇ ಕ್ಷಮಿಸೋದ್ ಮಾತು. ಏನ್ ಹೇಳ್ತಾ ಇದೀಯ ಗೀತಾ? ಮತ್ ನೀನ್ ನನ್ನ ಮಾತಾಡಿಸ್ದಂಗೆ ಕೋಪ ಮಾಡ್ಕೊಂಡು ನನಗ್ ಬೇಡ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ದೆ. ಅದಾ, ನಿಮ್ಗೆ ಸ್ವಲ್ಪ ಹೆಂಡತಿ ಬೆಲೆ ಅರ್ಥ ಆಗ್ಲಿ ಅಂತ ನಾನು ಆತರ ಮಾಡಿದ್ದು. ರೀ, ಪ್ರತಿದಿನ ನಾನು ನಿಮ್ಮನ್ನ ನೋಡ್ದೇ ಇರ್ಬೋದು, ಆದ್ರೆ ನಿಮ್ ಜೊತೆ ಮಾತಾಡ್ದೇನೂ ಕೂಡ ಇರ್ಬೋದು. ಆದ್ರೆ
ಪ್ರತಿಯೊಂದು ಕ್ಷಣನೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಗೊತ್ತಾ ನಿಮ್ಗದು? ಸಾರಿ ಗೀತಾ, ಆದ್ರೂ ನಾನ್ ಮಾಡಿದ್ದೆಲ್ಲ ತಪ್ಪೇನೇನೆ. ನಾನು ಇನ್ನೊಂದ್ಸರಿ ಆ ತರ ತಪ್ಪು ಮಾಡಲ್ಲ. ಇದೊಂದ್ಸರಿ ನನ್ನ ಕ್ಷಮಿಸ್ಬಿಟ್ಟು ನನ್ ಜೊತೆ ಇರ್ತೀಯಾ? ಖಂಡಿತವಾಗ್ಲು. ಇನ್ಮೇಲೆ ನಾನು ನೀವು ಇಬ್ರು ಖುಷಿ ಖುಷಿಯಾಗಿರೋಣ. ನಾನು ಅಷ್ಟೇ, ನಿಮ್ಗೆ ಯಾವ ತರ ಬೇಕೋ ಆ ರೀತಿ ಮಾಡರ್ನ್ ಆಗಿರ್ತೀನಿ. ಇವಾಗ ಎಜುಕೇಶನ್ ಕೂಡ ಮುಗಿಸ್ಕೊಂತಾ ಇದ್ದೀನಿ. ಸದ್ಯದಲ್ಲೇ ನಾನು ನಿಮ್ ತರನೇನೆ ಆಫೀಸಿಗೆ ಬರ್ತೀನಿ. ನಿಮ್ ಸರಿ ಸಮಾನ ನಾನು ಓಡಾಡ್ತೀನಿ. ನೀವೇನು ಅವ್ರ ಮುಂದೆ ಅವಮಾನ ಆಗುತ್ತೆ, ಇವ್ರ ಮುಂದೆ ಅವಮಾನ ಆಗುತ್ತೆ, ಈ ತರ ಎಲ್ಲ ಗಿಲ್ಟ್ ಫೀಲ್ ಇಟ್ಕೋಬೇಡಿ. ನನ್ಗೆ ಇವಾಗ ಅರ್ಥ ಆಗಿದೆ ಗೀತಾ. ಅಂದ ಚಂದ ಇದೆಲ್ಲ ಮುಖ್ಯ ಅಲ್ಲ, ಒಳ್ಳೆ ಮನ್ಸಿರ್ಬೇಕಷ್ಟೇನೇನೆ. ಯಾರ ಜೊತೆ ನಾವು ನಿಂತ್ಕೊಂಡ್ರೆ ಚೆನ್ನಾಗ್ ಕಾಣಿಸ್ತೀವಿ, ಓ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಜೊತೆ ಹೋದ್ರೆ ನಮ್ಗೆ ಸ್ಟೇಟಸ್ ಬರುತ್ತೆ, ಅದು ಇದು ಅನ್ನೋದೆಲ್ಲ ಸುಳ್ಳು. ನಾವ್ ಯಾರ ಜೊತೆ ಇದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ, ಅವ್ರ ಜೊತೆ ಜೀವನ ಮಾಡ್ಬೇಕು. ಅದೇ ಖುಷಿಗ್ ಮೂಲ ದಾರಿ. ನನ್ಗೆ ಇವಾಗ ತುಂಬಾ ಅರ್ಥ ಆಗಿದೆ. ನಾನ್ ತುಂಬಾ ಪಾಠ ಕಲ್ತಿದ್ದೀನಿ ಗೀತಾ. ಈಗ್ಲಾದ್ರೂ ನಾನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ನನ್ ಜೊತೆ ಇರ್ತೀಯಾ? ಗೀತಾ, ನಾನ್ ನಿನ್ನೆ ಕೇಳ್ತಿರೋದು, ಯಾಕೆ ಆ ಕಡೆ ತಿರ್ಕೊಂಡಿದ್ಯಾ? ಸರಿ ಆಯ್ತು, ನಾನ್ ನಿನ್ಗೆ ಅಂತ ಹೇಳಿ ಒಂದ್ ಸ್ಯಾರಿ ಗಿಫ್ಟ್ ತಂದಿದ್ದೀನಿ. ನೀನ್ ಆ ಸೀರೆ ಉಟ್ಕೊಂಬಂದ್ರೆ ನಿನ್ಗೆ ಒಪ್ಪಿಗೆ ಇದೆ ಅಂತ. ಇಲ್ಲ ಅಂತ ಅಂದ್ರೆ ನನ್ ಪಾಡಿಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ. ಸರಿ, ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಏನ್ ಮಾಡ್ತೀಯ ನೋಡು. ಅಪ್ಪ ದೇವ್ರೆ, ನಾನ್ ತಂದಿರೋ ಸೀರೆನ ಗೀತಾ ಉಟ್ಕೊಂಬಂದ್ರೆ ಸಾಕಪ್ಪ. ವಾವ್ ಗೀತಾ, ಯು ಸೋ ಬ್ಯೂಟಿಫುಲ್. ನಿಜವಾಗ್ಲು ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಇಂಥ ಸೌಂದರ್ಯದ ಗಣಿ ನನ್ ಜೊತೆ ಇರೋದು ನನ್ನ ಅದೃಷ್ಟನೇ ಸರಿ. ಸಾಕು ಸಾಕು, ಜಾಸ್ತಿ ಮರ ಹತ್ತಿಸ್ಬೇಡಿ. ಆಮೇಲೆ ಜಾಸ್ತಿ ಮರ ಹತ್ತಿದ್ಮೇಲೆ ಒಂದೇ ಸರಿ ಕೆಳಗ್ ನೋಡ್ಬಿಟ್ರೆ ಟುಸ್ ಪಟಾಕಿ ಆಗ್ಬಿಡ್ತೀನಿ. ಚೇಚೆ, ಹಾಗೇನಿಲ್ಲ. ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಸರಿ ಬಾ, ಇದೇ ಖುಷಿನಲ್ಲಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ. ಹೊರಗಡೆನಾ? ರೀ, ನಿಜವಾಗ್ಲು ನೀವು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋದನ್ನ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇಷ್ಟು ದಿನ ನಾನು ಈ ಪ್ರೀತಿಗೋಸ್ಕರನೇ ಕಾಯ್ತಾ ಇದ್ದೆ ಕಣ್ರಿ. ನಿಜವಾಗ್ಲು ನನಗೂ ನಿಮ್ ಜೊತೆ ಹೊರಗಡೆ ಓಡಾಡ್ಬೇಕು, ನಿಮ್ ಜೊತೆ ಸುತ್ತಾಡ್ಬೇಕು, ನಗ್ನಗ್ತಾ ನಿಮ್ ಜೊತೆ ಮಾತಾಡ್ಬೇಕು, ಇಷ್ಟೆಷ್ಟೆಲ್ಲ ಆಸೆಗಳಿತ್ತು ಗೊತ್ತಾ. ಸಾರಿ ಗೀತಾ, ನಿನ್ನ ಆಸೆ ಕನ್ಸ್ಗೆಲ್ಲ ನಾನೇ ತಣ್ಣೀರ್ ಇಡಿಸ್ಬಿಟ್ಟೆ. ಮದ್ವೆ ಆದ ಹೊಸದ್ರಲ್ಲಿ ನಾನು ನಿನ್ಗೆ ಸುಮ್ಮನೆ ಕಾಟ ಕೊಟ್ಟಿಲ್ಲ ಅಲ್ವಾ? ನಿಜವಾಗ್ಲು ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ನನ್ ಮೇಲೆ ನನಗೆ ಜಿಗುಪ್ಸೆ ಬರ್ತಾ ಇದೆ. ನಾನಿಂತ ಕೆಲಸ ಮಾಡಿದ್ನಲ್ಲ ಅಂತವ. ನಿಜವಾಗ್ಲೂ ಗೀತಾ, ನನ್ನ ತಲೆಗೆ ಯಾವ್ದೋ ಒಂದು ಮಂಕ್ ಹೊಡಿತ್ತು ಅನ್ಸುತ್ತೆ. ಅದಕ್ಕೆ ನಾನು ಈ ತರ ಎಲ್ಲ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ನಿನ್ಗೆ ಯಾವ್ದೇ ತರ ನೋವಾಗ್ತಿರೋ ತರ, ನಿನ್ ಕಣ್ಣಲ್ಲಿ ಒಂದ್ ಹನಿ ಕಣ್ಣೀರ್ ಬರ್ದಿರೋ ತರ ನಾನು ನೋಡ್ಕೊತೀನಿ. ನಾನು ಹೇಳ್ತಿರೋದೆಲ್ಲ ನಿಜ ಗೀತಾ, ಪ್ಲೀಸ್ ನನ್ನ ನಂಬು. ರೀ, ಇಷ್ಟೊತ್ತು ಖುಷಿ ಖುಷಿಯಾಗಿ ಮಾತಾಡ್ತಿದ್ರಿ ತಾನೆ, ಈಗ ಯಾಕೆ ಸಡನ್ ಆಗಿ ಮುಖ ಗಂಟಾಕೊಂಡ್ರಿ? ಬಿಡಿ, ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಬೇಕು. ಈಗ ನೋಡಿ, ಈ ತರ ಒಂದ್ ಘಟನೆ ನಡೆದಿದ್ದಕ್ಕೆ ತಾನೆ ನಿಮ್ಗೆ ಪ್ರೀತಿ ಬೆಲೆ ಗೊತ್ತಾಗಿದ್ದು. ಇನ್ಮೇಲೆ ನಮ್ ಜೀವನದಲ್ಲಿ ಯಾವತ್ತೂ ಈ ತರ ಬೇಜಾರು ಮನಸ್ತಾಪ ಅಂತ ಬರೋದಿಲ್ಲ ಬಿಡಿ. ಯಾಕಂದ್ರೆ ಈಗಾಗ್ಲೇ ನಮ್ ಜೀವನಕ್ಕೆ ಏನ್ ಬೇಕೋ ಆ ಪಾಠ ಎಲ್ಲ ನಾವು ಕಲ್ತಿದೀವಿ. ಮುಂದೆ ಆದ್ರೂ ನಾವು ಖುಷಿ ಖುಷಿಯಾಗಿ ಜೀವನ ಮಾಡೋಣ. ನಮ್ಗೆ ಬೇರೆ ಚಿಂತೆ ಎಲ್ಲ ಯಾಕ್ರಿ? ಹೌದು, ನೀನ್ ಹೇಳಿದ್ದು ನಿಜನೇನೆ. ಆದ್ರೆ ನಾನು ನಿನ್ನ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟಿದೀನಿ ಗೀತಾ. ದಯವಿಟ್ಟು ನನ್ನ ಕ್ಷಮಿಸು. ಪದೇ ಪದೇ ಕ್ಷಮಿಸು ಕ್ಷಮಿಸು ಅಂತ ಕೇಳ್ತಿದ್ರಲ್ಲ, ಎಷ್ಟು ಸರಿ ಕ್ಷಮಿಸ್ಬೇಕು ನಾನು? ಏನ್ ಜೀವನ ಪೂರ್ತಿ ನನ್ನ ಕ್ಷಮಿಸ್ತಾ ಇದೀನಿ ಅಂತ ಹೇಳ್ಕೊಂಡೆ ಜೀವನ ಮಾಡ್ಲಾ? ನಗ್ರಿ, ಸ್ವಲ್ಪನಾದ್ರೂ ನಗಿ. ನೀವ್ ಈ ತರ ಮುಖ ಗಂಟಾಕೊಂಡಿದ್ರೆ ನಿಮ್ಮನ್ನ ನೋಡಕ್ಕಾಗಲ್ಲಪ್ಪ. ನೋಡಿ, ಈಗ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀರಾ. ನಿಜವಾಗ್ಲು ನಾನ್ ನಿಮ್ಮನ್ನ ಮೊದಲನೇ ಸರಿ ನೋಡಿದಾಗ್ಲೇ ನನ್ಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ಟಿದ್ರಿ. ನಾನು ಅವಾಗ್ಲೇ ನಿಮ್ ಜೊತೆ ಬಾಳ್ವೆ ಮಾಡ್ಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕನ್ಸುಗಳು ಕಟ್ಕೊಂಡಿದ್ದೆ. ಆದ್ರೆ ನಾನ್ ಈ ಮನೆಗ್ ಬಂದಾಗ ಕನ್ಸೆಲ್ಲ ನುಚ್ಚುನೂರಾಗೋಯ್ತು. ನೀವ್ ನನ್ನ ಹತ್ರ ನಡ್ಕೋತಿದ್ದ ರೀತಿ ಅದೆಲ್ಲ ನೋಡಿ ನನ್ಗೆ ನಿಜವಾಗ್ಲು ಜೀವನನೇ ಬೇಡಪ್ಪ, ನಾನ್ ಬದುಕೇ ಇರಬಾರ್ದು ಅಂತ ಅನಿಸ್ಬಿಟ್ಟಿತ್ತು. ಆದ್ರೆ ದೀಪ್ತಿ ನನ್ ಜೀವನಕ್ಕೆ ಬೆಳಕಾಗ್ ಬಂದ್ಲು. ಅವಳಿಲ್ಲ ಅಂತಂದಿದ್ರೆ ನಾನು ಇಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋದಿಕ್ಕೆ ಆಗ್ತಾನೆ ಇರ್ಲಿಲ್ಲ ಬಿಡಿ. ನಿಜವಾಗ್ಲು ದೀಪ್ತಿಗೆ ತುಂಬಾ 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 ಧನ್ಯವಾದ ತಿಳಿಸ್ಬೇಕು ನಾನು. ನನ್ನ ಜೀವನ ಇವತ್ತು ಈ ಮಟ್ಟದಲ್ಲಿದೆ ಅಂತಂದ್ರೆ ಒಂದ್ ರೀತಿ ದೀಪ್ತಿನೂ ಕಾರಣನೇ. ಅವಳೊಬ್ಳೆ ಅಲ್ಲ, ಅತ್ತೆ ಮಾವ ಅಜ್ಜಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ನನ್ನ ಮನೆ ಮಗಳ ತರ ನೋಡಿದ್ರು. ಅದು ನನ್ನ ನಿಜವಾಗ್ಲು ಅದು ನನಗೆ ಮರೆಯಕ್ ಆಗದೆ ಇರೋ ಕ್ಷಣಗಳವು. ನಾವು ಖುಷಿಯಾಗಿದ್ದಾಗ ನಮ್ ಜೊತೆ ಯಾರು ಇರ್ತಾರೆ ಯಾರಿರಲ್ಲ ಅನ್ನೋದಕ್ಕಿಂತ ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಯಾರು ಸಹಾಯ ಮಾಡಿದ್ರು, ಯಾರು ನಮ್ ಜೊತೆ ನಿಂತ್ಕೊಂಡ್ರು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹೌದು, ನೀನ್ ಹೇಳಿದ್ ನಿಜನೇನೆ. ನಮ್ ಕಷ್ಟದಲ್ಲಿ ಯಾರು ನಮ್ ಜೊತೆ ಇರ್ತಾರೋ ಅವರೇ ನಿಜವಾದ ಬಂಧು ಮಿತ್ರರು, ಸ್ನೇಹಿತರು. ಸರಿ ಬಾ, ಇವತ್ತು ಹೊರಗಡೆ ಹೋಗಿ ನೈಟ್ ಊಟ ಅಲ್ಲೇ ಮಾಡ್ಕೊಂಡು ಓಡಾಡ್ಕೊಂಡ್ ಬರೋಣ. ಸರಿ ರೀ, ಆಯ್ತು. ನಾನು ಅತ್ತೆ ಮಾವ ದೀಪ್ತಿ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ. ಸರಿ ಸರಿ, ಯಾರ್ಯಾರು ಹೇಳ್ತೀಯೋ ಎಲ್ಲಾರ್ಗು ಹೇಳ್ಬಿಟ್ ಬಾ. ನಾನು ಹೊರಗಡೆ ಕಾರ್ ಹತ್ರ ಕಾಯ್ತಾ ಇರ್ತೀನಿ. ಸರಿ ರೀ, ಆಯ್ತು. ರೀ, ಒಂದ್ ನಿಮಿಷ. ಯಾಕಿತ್ತ, ಏನಾಯ್ತು? ಅದು ರೀ, ನಾನು ಈ ಸೀರೆ ಬದಲಾಯಿಸ್ಕೊಂಡು ಮಾಡರ್ನ್ ಡ್ರೆಸ್ ಹಾಕೊಂಡ್ಬರ್ಲಾ? ಬೇಡ, ಈ ಸೀರೆನಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇದ್ರಲ್ಲೇ ಬಾ, ಪರವಾಗಿಲ್ಲ. ಅಲ್ಲ, ಮೊದ್ಲೆಲ್ಲ ನಿಮ್ಗೆ ಸೀರೆ ಉಟ್ಕೊಂಡ್ರೆ ಸೇರ್ತಿರ್ಲಿಲ್ವಲ್ಲ ರೀ? ಬಯ್ಯೋರಿ, ಯಾವಾಗ್ಲೂ ಸೀರೆ ಉಟ್ಕೊಂಡು ಒಳ್ಳೆ ಅಡ್ಗು ರುಚಿ ತರ ಇರ್ತಾಳೆ ಅಂತ, ಅದಕ್ಕೆ ಕೇಳಿದೆ. ನೋಡು ಗೀತಾ, ನಿನ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಹಾಕೊಂಬ. ನಿನ್ಗೆ ಸೀರೆಲೆ ಬರ್ಬೇಕು ಅನ್ಸಿದ್ರೆ ಸೀರೆಲೆ ಬಾ, ಮಾಡರ್ನ್ ಡ್ರೆಸ್ ಹಾಕೋತೀನಿ ಅಂದ್ರೆ ಮಾಡರ್ನ್ ಡ್ರೆಸ್ ಹಾಕೊಂಬ. ನಂದು ಏನ್ ಅಭ್ಯಂತರ ಇಲ್ಲ. ಇನ್ಮೇಲೆ ನಿನ್ಗೆ ಯಾವ ಡ್ರೆಸ್ ಇಷ್ಟ ಅನ್ಸುತ್ತೋ ಆ ಡ್ರೆಸ್ ಹಾಕು.
ನೀನ್ ಯಾವ ಡ್ರೆಸ್ ಹಾಕೊಂಡ್ರು ನನ್ಗೆ ಇಷ್ಟ ನೀನೆ. ಸರಿ ರೀ ಆಯ್ತು.